ಹಂಟರ್ಸ್ ಅಂತೆ ನಮ್ ತಮ್ಮನ್ ಕಟ್ಟೆ ಸಫಾರಿ ರೇಂಜ್ ಏನಿದೆ ಅಲ್ಲೊಂದು ನಾಯಿಂಜಿ ಕಟ್ಟೆ ಫೀಮೇಲ್ ಅಂತ ಒಂದು ಫೇಮಸ್ ಹೆಣ್ಣು ಹುಲಿ. ಅದು ತುಂಬಾ ಮೆಜೆಸ್ಟಿಕ್, ಅದ್ಭುತವಾದ ಹುಲಿ ಅದು. ನೀವು ಸಫಾರಿ ಹೋದವ್ರಿಗೆ ಫೇಮಸ್ ಇತ್ತು. ನಾಯಿಂಜಿ ಕಟ್ಟೆ ಫೀಮೇಲ್ ಅಂತಾನೆ ಅದಕ್ಕೆ ಹೆಸರಿಟ್ಟಿದ್ದು. ಆ ನಾಯಿಂಜಿ ಕಟ್ಟೆ ಫೀಮೇಲ್ 3 ಮರಿ ಹಾಕತ್ತೆ. ತನ್ನ ಮರಿಗಳ ಪೋಷಣೆಗೋಸ್ಕರ ಅಂದ್ರೆ ಅದನ್ನ ಕಾಪಾಡೋದಕ್ಕೋಸ್ಕರ ಆ ಕಾಡಿನ ಅಂಚಿನಲ್ಲೇ ಬಂದು ತನ್ನ ವಾಸ್ತವ್ಯ ಹೊಂದಿದೆ. ಇವಾಗ ಕಾಡು ಒಳಗಡೆ ಹೋಗಕ್ಕಾಗಲ್ಲ. ಕಾಡು ಒಳಗಡೆ ಹೋದ್ರೆ ಬಲಿಷ್ಠವಾದ ಹುಲಿಗಳು ಇರ್ತವೆ, ಮರಿಗಳನ್ನ ಸಾಯಿಸ್ಬಿಡ್ತವೆ. ತನ್ನ ಮರಿಗಳನ್ನ ಉಳಿಸ್ಕೋಬೇಕು. ಅದೇನ್ ಮಾಡತ್ತೆ, ಮರಿಗಳಿಂದ ತುಂಬಾ ದೂರ ಹೋಗಲ್ಲ. ದೂರ ಹೋದ್ರೆ ಲೆಪರ್ಡ್ ಕಾಟ, ವೈಲ್ಡ್ ಡಾಗ್ ಕಾಟ, ಯಾವ್ದಾವ ಒಂದು ಕಾಡೆಮೆ ಬರ್ಬೋದು, ಹೊಡಿಬೋದು. ಅದಕ್ಕಿಂತ ಹೆಚ್ಚು ಭೀತಿ ಅಂದ್ರೆ ವೈಲ್ಡ್ ಡಾಗ್ಸ್, ಹುಲಿಗಳಿಗೆ. ಅಂದ್ರೆ ಹುಲಿ ಮರಿಗಳನ್ನ ಸಾಯಿಸ್ಬಿಡ್ತವೆ. ಅಂದ್ರೆ ಅವು ಕಿರಿಸಿದಾಗ ಕೇಳಬೇಕು, ನಾನು ಓಡ್ ಬರ್ಬೇಕು. ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಅದು ತನ್ನ ಬೇಟೆ ಪರಿಧಿನ ಇಟ್ಕೊಂಡಿರುತ್ತೆ. ನಾಯಿಂಜಿ ಕಟ್ಟೆ ಫೀಮೇಲ್ ಅಂತ ಒಂದು ಶೆಲ್ಟರ್ ತಗೊಂಡಿತ್ತು ಒಂದು ಹಳ್ಳಿ ಪಕ್ಕದಲ್ಲೇ, ಕಾಡು ಪಕ್ಕದಲ್ಲೇ. ಊರೊಳಗೆ ಬಂತು ಹಸು ಹೊಡೆಯೋದಕ್ಕೆ ಅಂತ ಬಂತು. ಅದು ಮಾಮೂಲಿ, ಅದು ಸಹಜ ಪ್ರಕ್ರಿಯೆ. ಅಲ್ಲೆಲ್ಲ ಒಂದು ಹಸುನೋ ಮೇಕೆನೋ ಹೊಡ್ಕೊಂಡು ತಿನ್ಕೊಂಡು ಮರಿಗಳು ಸ್ವಲ್ಪ ಮಾಂಸ ತಿನ್ನಂಗ ಆದ್ಮೇಲೆ ಎಳೆ ಮಾಂಸನ ತಗೊಂಡೋಗಿ ತಿನ್ನಿಸಿ ಈ ರೀತಿ ಪೋಷಣೆ ಮಾಡ್ತಾರೆ. ಒಂದ್ ಬ್ಯಾಡ್ ಡೇ ಅದು ಹೊರಗಡೆ, ಕಾಡಿಂದ ಹೊರಗಡೆ ಬಂದಾಗ ಜಮೀನಿಗೆ ಕಾಡಂದಿ ಹಿಡಿಯೋದಕ್ಕೆ ರೈತರು ಜಮೀನುಗಳಿಗೆ ಉರುಳು ಹಾಕಿರ್ತಾರೆ. ಬಲೆ ಅಲ್ಲ, ಉರುಳು, ನೇರ್ ಅಂತ ಹೇಳ್ತೀವಿ, ಅದು ಉರುಳು ಹಾಕಿರ್ತಾರೆ ಕಾಡಂದಿಗೆ. ಪರ್ಪಸ್ಫುಲ್ ಆಗಿ ಹುಲಿ ಹೊಡಿಬೇಕು, ಚಿರತೆ ಹೊಡಿಬೇಕು ಅಂತ ಯಾವ ಉದ್ದೇಶನೂ ಯಾವ ರೈತರಿಗೂ ಇರಲ್ಲ. ಕಾಡಂದಿ ಕಾಟ ಜಾಸ್ತಿ. ನೀವು ಒಂದೊಂದ್ಸಲ ಕಾಡಂದಿ ನುಗ್ಗೋದು 50-80 ಆ ಲೆಕ್ಕದಲ್ಲಿ ಬಂದ್ಬಿಡ್ತವೆ. ನೀವು 1 ಎಕರೆ ಕ್ರಾಪ್ ಬೆಳೆದ್ರೆ ಒಂದ್ ರಾತ್ರಿ ತಿನ್ನಾಕ್ಬಿಡ್ತವೆ. ಉರುಳು ಹಾಕಿರ್ತಾರೆ ಹಿಂಗೆ. ಅನ್ಫಾರ್ಚುನೇಟ್ಲಿ ನಾಯಿಂಜಿ ಕಟ್ಟೆ ಫೀಮೇಲ್ ಆ ಉರುಳು ಸಿಗಾಕೊಂಡು ರಾತ್ರಿ ಹೊತ್ತು ಬರುತ್ತೆ. ಜಮೀನ್ ಒಳಗೆ ಹೋಗ್ಬೇಕಾದ್ರೆ ಗೊತ್ತಾಗಲ್ಲ, ಉರುಳಿಗೆ ಸ್ನೇರ್ ಸಿಗಾಕೊಂಡು ಬಿಡಿಸ್ಕೊಳಕ್ಕಾಗಲ್ಲ, ಸತ್ತೋಗ್ಬಿಡುತ್ತೆ. ಗೊತ್ತೇ ಇರಲ್ಲ, ಯಾರಿಗೂ ಗೊತ್ತೇ ಆಗಲ್ಲ. ಅದು ಡಿಕಂಪೋಸ್ ಆಗೋ ಲೆವೆಲ್ ಬರ್ತಾ ಇರುತ್ತೆ ಬಾಡಿ. ಈ ಕಡೆ ಮರಿಗಳು ತಾಯಿನ ಕಾಯ್ತಾ ಇರ್ತವೆ. ಇದು ಇಲ್ಲಿ ಸತ್ ಬಿದ್ದಿರುತ್ತೆ. ತಾಯಿ ಏನ್ ಅಭ್ಯಾಸ ಮಾಡಿರುತ್ತೆ, ಆ ಮರಿ ಗ್ರೋಪ್ ಆಗ್ಬೇಕಾದ್ರೆ ಸಣ್ಣದಿಂದ ಅಪ್ ಟು 1.5 ವರ್ಷ 1.25 ವರ್ಷದವರೆಗೂ ದನ ಹೊಡೆಯೋದು, ಮೇಕೆ ಹೊಡೆಯೋದು ಈ ಮರಿಗಳು ನೋಡ್ತಾ ಇರ್ತವೆ. ನನ್ನ ತಾಯಿ ನೋಡಿದ್ಲು, ಈ ಕಡೆ ಬೇಟೆ ಮಾಡೋದ್ಲು. ಆಗೊಂದು ಇಲ್ಯೂಷನ್ ವರ್ಡ್, ಭ್ರಮಾಲೋಕ ಸೃಷ್ಟಿ ಆಗತ್ತೆ. ನಮ್ ಜೀವನ ಇರ್ಬೇಕಾಗಿರೋದೇ ಹಿಂಗೆ, ನಾವ್ ಹೊಡಿಬೇಕಾಗಿರೋದೇ ಮೇಕೆ ಹಸುಗಳನ್ನ, ನಾವಿರೋದೇ ಅಲ್ಲಿ, ಕಾಡ್ಗೆ ಹೋಗೋ ಅಗತ್ಯ ಇಲ್ಲ. ಟೆರಿಟರಿ ಕಾನ್ಸೆಪ್ಟ್ ಬರೋದಿಲ್ಲ. ಟೆರಿಟರಿ ಕಾನ್ಸೆಪ್ಟ್ ಪಾಪ ಚೈಲ್ಡ್ ಗಳು ಗೊತ್ತಾಗ್ಬಿಟ್ಟಿರುತ್ತೆ. ಆ ಕಪ್ಸ್ ಏನೇ ಇರುತ್ತೆ, ಟೈಗರ್ ಕಪ್ಸ್ ಇರಲ್ಲ ಅವಕ್ಕೆ. ಅಂದ್ರೆ ನ್ಯಾಚುರಲ್ ಇನ್ಸ್ಟಿಕ್ಟ್ ಇರುತ್ತೆ. ವೈಲ್ಡ್ ಕಾಡಲ್ಲಿ ಇರ್ಬೇಕು, ಜಿಕ್ಕೆ ಹೊಡಿಬೇಕು, ಬಟ್ ಅವು ಮನ್ಸಾಗಲ್ಲ. ಈಸಿ ಪ್ರೇನು ಮೇಕೆ, ದನ, ಕರ ಸಿಗ್ತವೆ. ಅದೇನ್ ಮಾಡ್ತವೆ, ಆಗ ತಾಯಿ ಮಧ್ಯದಲ್ಲಿ ಸತ್ತೋಗ್ಬಿಡುತ್ತೆ. ಅದು ಗೈಡ್ ಮಾಡೋರು ಇರಲ್ಲ. ಇನ್ನೊಂದ್ ಸ್ವಲ್ಪ ದಿನ ಅದು ಮರಿಗಳು ಹತ್ತತ್ರ 8-10 ತಿಂಗಳು ಆಗ್ತಿದ್ದಂಗೆ ತಾಯಿ ಏನ್ ಮಾಡುತ್ತೆ, ಊರಿನ ಸಹವಾಸ ಬಿಡಿಸಿ ಗಾಡಿ ಕರ್ಕೊಂಡ್ಬರುತ್ತೆ. ಗಾಡಿ ಕರ್ಕೊಂಡೋಗಿ ಅಲ್ಲೊಂದು 1.5-1.25 ವರ್ಷ ಆಗೋದಕ್ಕೆ ಪೋಷಣೆ ಮಾಡ್ತಾರೆ. ಜೊತೆ ನಿಂತ್ಕೊಂಡು ಬೇಟೆ ಆಡಿಸಿ ಹೆಂಗ್ ಬೇಟೆ ಮಾಡ್ಬೇಕು ಅಂತ ಹೇಳ್ಕೊಟ್ಟು ದೊಡ್ಡದಾದ್ಮೇಲೆ ಎಲ್ಲಾರನ್ನು ಓಡಿಸುತ್ತೆ. ನಿಮ್ ಸಾಮ್ರಾಜ್ಯ ನೀವು ಟೆರಿಟರಿ ಪಡ್ಕೊಳ್ಳಿ, ನಿಮ್ಮ ಓನ್ ಸಾಮ್ರಾಜ್ಯ ಬಿಲ್ಟಪ್ ಮಾಡ್ಕೊಳ್ಳಿ, ನನ್ನ ಹತ್ರ ಇರಬೇಡಿ ಅಂತ ಹೇಳಿ. ಇದು ನ್ಯಾಚುರಲ್ ಪ್ರೊಸೆಸ್. ಆ ಮರಿಗಳಿಗೆ ಏನಾಯ್ತು, ತಾಯಿ ಇಲ್ಲ, ತಾಯಿ ಎಲ್ಲೋದ್ಲು ಅನ್ನೋದು ಗೊತ್ತಿಲ್ಲ, ಅದು ಸತ್ತೋಗ್ಬಿಟ್ಟಿದೆ. 3 ಮರಿಗಳು ಧೈರ್ಯ ಮಾಡಿ ಕಾಡೊಳಗಡೆ ಬರ್ತವೆ. ಒಂದಿನ ಇರುತ್ತೆ, 2ನೇ ದಿನಕ್ಕೆ ಒಂದ್ ದೊಡ್ಡ ಗಂಡುಲಿ ಮರಿ ಗಂಡುಲಿನ ಸಾಯಿಸ್ಬೇಕು. ನನ್ ಸಾಮ್ರಾಜ್ಯ ಇದು. ಸ್ವಲ್ಪ ಈಗ ಆ 3 ಮರಿಗಳು ಏನ್ ಮಾಡ್ತವೆ, ಆ ನಾಯಿಂಜಿ ಕಟ್ಟೆ ಫೀಮೇಲ್ ಕಾಡು ಒಳಗಡೆ ಬರ್ತವೆ.
ಒಂದು ಸ್ವಂತದಾಗಿ ಬೇಟೆ ಪ್ರೋಸೆಸ್ ಶುರು ಮಾಡುತ್ತೆ, ಬಟ್ ಸರ್ವೈಲೆನ್ಸ್ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ಮರಿಗಳಿನ್ನು ಹೌದು ಅಲ್ಲಿ ಬೇರೆ ಹುಲಿಗಳ ಸಾಮ್ರಾಜ್ಯ ಇರುತ್ತೆ. ಒಂದು ದೊಡ್ಡ ಹುಲಿ ನೋಡುತ್ತೆ, ಇವನು ಯಾವನೇ ಒಂದು ಚಿಲ್ಟು ನನ್ನ ಸಾಮ್ರಾಜ್ಯದಲ್ಲಿ ಬಂದಾನಲ್ಲ ಅಂತೇಳಿ ಬರೀ ಒಂದ್ ಏಟ್ ಅಷ್ಟೇ. ನಿಮ್ಗೆ ಆ ವಿಷುವಲ್ಸ್ ನಾನು ಇಮೇಜ್ ಕೊಡ್ತೇನೆ. ಹೌದಾ ಸರ್? ಅದು ಹೊಡೆದ ತಕ್ಷಣ ಆ ಮರಿ 2 ಭಾಗ ಆಗ್ಬಿಡುತ್ತೆ. ಅಯ್ಯಯ್ಯೋ, ಫುಲ್ ಈ ಹೊಟ್ಟೆಗೆ ಕತ್ತರಿಸ್ದಂಗೆ 2 ಭಾಗ, ಆ ಕಡೆ 1 ಪೀಸು ಈ ಕಡೆ 1 ಪೀಸ್. ಅಂದ್ರೆ ಕೈಯಲ್ಲಿ ಹೊಡೆಯೋದ ಸರ್? ಹುಲಿ ಅಷ್ಟು ಬಲಿಷ್ಠವಾಗಿರುತ್ತೆ, ಆ ಬೈಟು ಅಷ್ಟು ಬಲಿಷ್ಠವಾಗಿರುತ್ತೆ, ಮರಿ ಸತ್ತೋಗ್ಬಿಡುತ್ತೆ. ಅದನ್ನ ತನ್ನ ಒಡ ಹುಟ್ಟಿದ ಸಹೋದರನ ಸಾವು 2 ಮರಿಗಳು ನೋಡ್ತವೆ, ಹೆಣ್ಣುಲಿಗಳು ಹೆಣ್ಣು ಮರಿಗಳು ನೋಡ್ತವೆ. ಅವು ಮತ್ತೆ ಕಾಡೊಳಗಡೆ ಹೋಗಿ ಬೇರೆ ಮಾಡಲ್ಲ. ಅಗೇನ್ ಕಮ್ ಬ್ಯಾಕ್ ಟು ಕಾಡ್ ಅನ್ಸಿದ ಶರಾದಿ ಬಂದು ಅಲ್ಲಿ ಸೆಟ್. ಈಗ ಅದನ್ನ ಆ ಕಾನ್ಸೆಪ್ಟೇ ನನ್ನ ಅರ್ಬನ್ ಟೈಗರ್ಸ್ ಅಂತ. ಈ ರೀತಿ ಎಲ್ಲ ಕಾಡಂಚಿನಲ್ಲೂ ಎಸ್ಸಿ ಕೋಟೆನಲ್ಲಿ ಏನಂತಾರೆ, ಒಂದು ಕಲ್ಲ ತಗೊಂಡು ನೀವು ಯಾವ ದಿಕ್ಕಿಗೆ ಎಷ್ಟರು ಕಾಡಿಗೆ ಬಿಡುತ್ತೆ. ಒಂದು ಕಲ್ಲನ್ನ ತಗೊಂಡು ಯಾವ ದಿಕ್ಕಿಗೆ ಹೊಡೆದ್ರು ಒಂದು ಹುಲಿಗೆ ಬೀಳುತ್ತೆ, ಒಂದು ಆನೆಗೆ ಬೀಳುತ್ತೆ, ಇಲ್ಲ ಒಂದು ಚಿರತೆಗೆ ಬೀಳುತ್ತೆ. ಅಷ್ಟು ಸಮೃದ್ಧವಾದ ಕಾಡು ನಮ್ದು. ಅಂದ್ರೆ ಒಂಥರ ಅದ್ಭುತ ಇದು. ಅದನ್ನ ನಮ್ಮ ಜನ, ನಮ್ಮ ರೈತರು ಅದು ಆ ಸಂಪತ್ತನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಬಟ್ ನನ್ಗೆ ಆಶ್ಚರ್ಯ ಅಂತಂದ್ರೆ ಅವರೇ ಕಾಪಾಡ್ಕೊಂಡು ಬಂದ ಈ ಸಂಪತ್ತನ್ನ, ಆ ಸಂಪತ್ತಿನ ಮಕ್ಕಳನ್ನ ಈ ರೀತಿ ಕಾನ್ಫ್ಲಿಕ್ಟ್ ದಾಳಿ ಆದಾಗ ರೊಚ್ಚಿಗೆದ್ದು ಒಂದು ಪ್ರತಿಭಟನೆ ಮಾಡೋದಾಗ್ಲಿ ಗಲಾಟೆ ಮಾಡೋದಾಗಿದೆಯಲ್ಲ, ನನ್ನ ಪ್ರಕಾರ ಅರ್ಥ ಇಲ್ಲದು ಅಂತ. ಇಲ್ಲಿ ರೈತರನ್ನಾಗ್ಲಿ ಗ್ರಾಮಸ್ಥರನ್ನಾಗ್ಲಿ ಘೋಷಣೆ ಮಾಡ್ತಾರೆ ಎಲ್ಲ ಪರಿಸ್ಥಿತಿಗಳ ಕೈಗೊಂಬೆಗಳು ಈ ತರ ಅರ್ಬನ್ ಟೈಗರ್ಸ್. ಈ ನಮ್ಮ ಸರಗೂರಿನಲ್ಲಿ ಬಡಗಲ್ಪುರ ಫಸ್ಟ್ ಇನ್ಸಿಡೆಂಟ್ ಆಗಿದ್ದು. ಬಡಗಲ್ಪುರ ಇನ್ಸಿಡೆಂಟ್ ನೋಡಿದ್ದಾರೆ, ಜನ ನೋಡಿದ್ದಾರೆ. ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಹುಲಿ ಬಂದಿದೆ, ಈಗ ಜಮೀನಲ್ಲಿ ಹುಲಿ ಓಡಾಡ್ತಾ ಇದೆ ಸರ್. ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ಬೇಕು, ತಕ್ಷಣ ಬಂದು ಬೊಂಬಿಂಗ್ ಮಾಡಿ ಜನಕ್ಕೆ ತಿಳುವಳಿಕೆ ಕೊಡ್ಬೇಕು. ಅಷ್ಟು ಮೈಕಲ್ಲಿ ಜೀಪಲ್ಲೆಲ್ಲ ಅನೌನ್ಸ್ ಮಾಡ್ಬೇಕು, ನೋಡಿ ಗ್ರಾಮದ ಜಮೀನ್ ಲಿಮಿಟ್ ಅಲ್ಲಿ ಹುಲಿ ಓಡಾಡ್ತಾ ಇದೆ, ಎಚ್ಚರಿಕೆ ಅಂತೀರಿ. ಸಂಜೆ ಹೊತ್ತು ಹೊಲಕ್ಕೆ ಹೋಗ್ಬೇಡಿ. ಆಮೇಲೆ ನೋಡಿದ್ರು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಫೋಟೋ ಹೊಡೆಯೋದಾಗ್ಲಿ, ವಿಡಿಯೋ ಮಾಡ್ಕೊಳ್ಳೋದಾಗ್ಲಿ, ಹತ್ರಕ್ಕೆ ಹೋಗಿ ಅದನ್ನು ಪ್ರವೋಕ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಸಹಜವಾಗಿ ಎಲ್ಲಾ ಅಧಿಕಾರಿಗಳು ತಿಳಿಸ್ತಾರೆ, ಗ್ರಾಮಸ್ಥರು ಕೂಡ ಅದೇ ರೀತಿ ನಡ್ಕೋತಾರೆ. ಕೆಲವೊಂದಷ್ಟು ಜನ ಎಲಿಮೆಂಟ್ಸ್ ಇರ್ತಾರ, ತುಂಡೇಟ್ಲು ಅಂತ ಹೇಳ್ತೀವಿ ನೋಡಿ, ಇವರು ಕೇಳಲ್ಲ. ಅಂದ್ರೆ ಹುಡುಗ ಬುದ್ಧಿ ಹತ್ರದಿಂದ ಈಗ ಸೋಷಿಯಲ್ ಮೀಡಿಯಾ ಕ್ರೇಜು, ರೀಲ್ ಮಾಡಕ್ ಹೋಗ್ತಾರೆ, ಫೋಟೋ ಹೊಡೆಯಕ್ ಹೋಗ್ತಾರೆ. ಇದರಿಂದ ಸ್ವಲ್ಪ ಅವಘಡ ಆಗೋ ಚಾನ್ಸಸ್ ಇರುತ್ತೆ. ಆ ಬಡಗಲಾಪುರ ಇನ್ಸಿಡೆಂಟ್ ಅಂತ ಹೇಳುತ್ತಲ್ಲ, ಅದು ಈಗ ಅನೌನ್ಸ್ ಮಾಡಿ ಅದನ್ನ ಡ್ರೈವ್ ಮಾಡಿ ಮತ್ತೆ ಕಾಡುಗಟ್ಟೋ ಪ್ರೋಸೆಸ್ ನಡೀತಾ ಇರುತ್ತೆ. ಅದು ಫೀಮೇಲೆ, ಅದು ಮರಿ ಇರುತ್ತೆ. ಕಾಡುಗಟ್ಟೋ ಪ್ರೋಸೆಸ್ ಶುರು ಆಗುತ್ತೆ. ಊರವ್ರಿಗೆಲ್ಲ ಹೇಳ್ತಾರೆ. ಜನ ಕೂಡ ಬಹಳ 90%, 88% ಗ್ರಾಮಸ್ಥರು ಬಹಳ ಸಂಯಮದಿಂದ ಕೋಆಪರೇಟ್ ಮಾಡ್ತಾರೆ. ಕೆಲವೊಂದಷ್ಟು ಜನ ಅವ್ರಿಗೇನು ಗೊತ್ತ, ಆ ಟೈಮಲ್ಲಿ ಅವ್ರಿಗೇನಾಗುತ್ತೋ ಗೊತ್ತಾಗಲ್ಲ. ಯಾವ ಹುಲಿನ ನಾನ್ ನೋಡಿದಾರ ಹುಲಿನೇನಪ್ಪ ಅನ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ. ಆನೆ ತಗೊಂಡ್ ಹೋಗ್ತಾರೆ, ಜೀಪಲ್ಲಿ ಹೋಗಕ್ಕಾಗಲ್ಲ ಕಾಡಲ್ಲಿ, ಆ ಬುಷ್ ಒಳಗಡೆ. ಆನೆ ಅದನ್ನ ಡ್ರೈವ್ ಮಾಡ್ಕೊಂಡು ಕಾಡು ಹತ್ರ ಕಳ್ಸಕ್ ಹೋಗುತ್ತೆ. ಅದು ಹೆದರಿಕೆಯಿಂದ ಬುಷಿಂದ ಓಡ್ ಬರುತ್ತೆ. ಓಡ್ ಬಂದಾಗ ಏನ್ ಮಾಡುತ್ತೆ, ಈ ವ್ಯಕ್ತಿ ಏನಿರ್ತಾನೆ ಎದುರುಗಡೆ ಸಿಗ್ತಾನೆ. ಎದುರುಗಡೆ ಸಿಕ್ಕ ತಕ್ಷಣ ಆಕ್ರೋಶ. ಅದೇ ನಾವು ನನ್ನ ಉದ್ದೇಶಪೂರ್ವಕ ಅವ್ನು ತಿನ್ಬೇಕು, ಇವನನ್ನು ಬಡಿಬೇಕು ಅನ್ನೋದು ಇರಲ್ಲ. ನಾನು ಉಳಿದ್ರೆ ಸಾಕು ಅನ್ನೋದು ಅದ್ರ ಉದ್ದೇಶ. ಒಂದ್ ಸಣ್ಣ ಸ್ಲಾಪ್ ಅಷ್ಟೇ, ಒಂದ್ ಸಣ್ಣ ಸ್ಲಾಪಿಂಗ್ ಹೊಡೆದೈತೆ ಅಷ್ಟೇ. ಅದನ್ನ ವಿಜುವಲ್ ನೋಡಕ್ಕೆ ರಾಕೇಶ್ ಬಹಳ ಭಯ ಆಗುತ್ತೆ, ಒಂಥರ ಹಿಂಸೆ ಆಗತ್ತೆ. ಅವನ 2 ಕಣ್ಣು ಗುಡ್ಡಿಗಳು ಬಾಲ್ ತರ ನೇತಾಡ್ತಾ ಇರ್ತದೆ. ಈಗ ಪರ್ಮನೆಂಟ್ ಕಣ್ಣು ಆಯ್ತಾ? ಹೌದಾ ಸರ್? ಒಂದು ಸ್ಲಾಪಿಗೆ 2 ಕಣ್ಣು.
ಹೋಯ್ತು. ಅಲ್ಲಿ ಜನ ಆಕ್ರೋಶ ಜಾಸ್ತಿ ಆಗ್ಬಿಡ್ತದೆ. ತಪ್ಪಿರೋದು ಇವ್ರದ್ದು. ಇಲ್ಲ ನಾವು ತಪ್ಪನ್ನ ನಾವು ರೈತರದು ಗ್ರಾಮಸ್ಥರು ಮಾಡಕ್ ಬರಲ್ಲ. ಇದು ಮಾಡಕ್ ಹೋದ್ರೆ ನಮ್ಮಲ್ಲಿ ಬೇರೆ ಕಾನ್ಫ್ಲಿಕ್ಟ್ ಶುರು ಆಗ್ತದೆ. ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಲ್ಲ ಅದು, ಹ್ಯೂಮನ್ ಕಾನ್ಫ್ಲಿಕ್ಟ್ ಶುರು ಆಗ್ತದೆ. ಇದು ನಾನು ಅದಕ್ಕೆ ಏನ್ ಹೇಳಿದೆ, ಬಹಳ ಸೂಕ್ಷ್ಮವಾದ ಸಂಗತಿಗಳು ಇವು. ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೆ, ನಾನು ಹೇಳ್ತೀನಿ, ನನ್ನ ಅಧ್ಯಯನ ಪ್ರಕಾರ ತುಂಬಾ ದಾರಿಗಳು ಇದೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಅಧಿಕಾರಿಗಳು ತುಂಬಾ ಎಫಿಷಿಯಂಟ್, ಬಹಳ ದಕ್ಷ ಇದ್ದಾರೆ. ಅವ್ರನ್ನ ಪ್ರಾಣ ಬಿಟ್ಟು ಕೆಲಸ ಮಾಡ್ತಾರೆ, ಪ್ರಾಣದಂಗ್ ತೊರೆದು ಕೆಲಸ ಮಾಡ್ತಾರೆ. ನಿಮ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ನೀವೇ ನೋಡ್ತೀರಾ. ನಾನು ಅದನ್ನ ಸಾಕ್ಷಿ ಸಮೇತ ನಿಮ್ಗೆ ಅದನ್ನ ಕೊಡ್ತೇನೆ, ಎಷ್ಟು ಕಷ್ಟ ಪಡ್ತಾರೆ ಅಂತ. ಬಟ್ ಕೆಲವೊಂದಷ್ಟು ನೆಗ್ಲಿಜೆನ್ಸಿ ಇರುತ್ತೆ, ಇರಲ್ಲ ಅಂತ. ನೆಗ್ಲಿಜೆನ್ಸಿ ಖಂಡಿತ ಇರುತ್ತೆ. ಆ ನೆಗ್ಲಿಜೆನ್ಸಿ ಪ್ರತಿರೂಪ ಏನಾಯ್ತು, ಬಡಗಲ್ಪುರ ಇನ್ಸಿಡೆಂಟ್ ತಡೆಗಟ್ಟಬಹುದಾಗಿತ್ತು. ಈಗ ಹೇಳಿದ್ರು ನಿನ್ನೆ ಮೊನ್ನೆ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಸಾಹೇಬ್ರು ಏನ್ ಹೇಳ್ತಾರೆ, ಕುರಿಗಳನ್ನ ಕಾಡಿಗಟ್ಟಬೇಕಾದ ಸಂದರ್ಭದಲ್ಲಿ ಆ ಸುತ್ತಮುತ್ತಲ 5 ಕಿಲೋಮೀಟರ್ 6 ಕಿಲೋಮೀಟರ್ ಪರಿಧಿಯಲ್ಲಿ 144 ಸೆಕ್ಷನ್ ಯಾರು ಬರಬಾರ್ದು, ಮನೆಯಿಂದ ಯಾರು ಬರಬಾರ್ದು, ಜಮೀನಿಗೆ ಯಾರು ಹೋಗ್ಬಾರ್ದು. ಅಲ್ಲಿ ಯಾರು ಇರ್ಬೇಕು, ಒಂದು ಪೊಲೀಸು, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಿಮ್ಗೆ ಕನ್ಫರ್ಮ್ ಆಯ್ತಾ, ಹುಲಿ ಕಾಡು ಒಳಗೆ ಅಟ್ಟಿದ್ವು ಒಂದು ಕನ್ಫರ್ಮ್ ಆಯ್ತಾ, ಅವಾಗ ನೀವು ಕಾಲ್ ಮಾಡ್ತಾರೆ, ಬನ್ನಿ ಹೊರಗಡೆ. ನಮ್ ಜನಕ್ಕೆ ಏನ್ ಆಗ್ಬಿಡುತ್ತೆ ಅಂದ್ರೆ, ಕೇಳಲ್ಲ, ಮಾತೇ ಕೇಳಲ್ಲ. ಯಾರು ನಿರ್ಲಕ್ಷ್ಯ ಸರ್, ನಿರ್ಲಕ್ಷ್ಯ. ಈ ತರದ ನಿರ್ಲಕ್ಷ್ಯ ಕಾರಣಗಳೇನು? ಅಲ್ಲ, ನಿರ್ಲಕ್ಷ್ಯ ಕಾರಣ ಅಂತಂದ್ರೆ, ಈ ತರ ನಿರ್ಲಕ್ಷ್ಯಗಳಿಗೆಲ್ಲ ಕಾರಣ ಏನು? ಈಗ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿರ್ಲಕ್ಷ್ಯ ಕಾರಣ ಅಂತಂದ್ರೆ ಅಧಿಕಾರಿಗಳದ್ದು ಇದೆ, ಜನರದ್ದು ಇದೆ. ಈಗ ಜನರಿಗೆ ಕಾಡಂಚಿನ ಗ್ರಾಮ ನೋಡಿ, ನಾವಿಲ್ಲಿ ದಟ್ಟ ಕಾಡು, ಇಲ್ಲೇ ಕಾಡು, ಇಲ್ಲಿ ಕೂತ್ಕೊಂಡಿದ್ದೇವೆ. ಜನಕ್ಕೆ ಅವ್ರಿಗೆ ಸಹಜವಾಗಿ ಗೊತ್ತು, ಈ ಪ್ರಾಣಿಗಳಿಗೆ ಬೇಸಿಕ್ ಇನ್ಸ್ಟಿಂಕ್ಟ್ ಏನ, ಮೂಲ ಪ್ರವೃತ್ತಿ ಏನಿರುತ್ತೆ, ಮನುಷ್ಯಗೂ ಅದೇ ರೀತಿ ಇರುತ್ತೆ. ಈಗ ಯಾವ್ದೋ ಒಂದು ಜಿಂಕೆ ಬಂತು, ಓಡೋಗ್ಬಿಡ್ತಾರ? ಓಡಲ್ವಲ್ಲ. ಹುಲಿ ನೋಡಿದ್ರೆ ಓಡ್ತಾರೆ, ಚಿರತೆ ನೋಡಿದ್ರೆ ಓಡ್ತಾರೆ. ಈ ಸಹಜ. ಫಸ್ಟ್ ಏನ್ ಮಾಡ್ಬೇಕು, ಈಗ ನೀವು ರೈತರು ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ರ, ಸರ್ ನಮ್ ಜಮೀನು ಹುಲಿ ಬಂದೈತೆ, ನಾನು ಆಫೀಸರ್ ಅಟೆಂಡ್ ಮಾಡ್ತೀನಿ. ಅಲ್ಲಿ ಯಾರು DRF, DRF ಸೆಕ್ಷನ್ ಯಾರು ಇರ್ತಾರೆ ಅವ್ರು ಅಟೆಂಡ್ ಮಾಡ್ಬೇಕು. ನಾವು ಸಬಾರ್ಡಿನೇಟ್ಸ್ ಬೀಟ್ ಆಫೀಸರ್ ಅವರು ವಾಚರ್ಸ್ ಎಲ್ಲ ಇಮಿಡಿಯೇಟ್ ಸ್ಥಳಕ್ಕೆ ಹೋಗಿ ರೈತರನ್ನ ಮಾತಾಡ್ಸ, ಏನಪ್ಪ ಎಲ್ಲಿದೆ ಏನ್ ಕಲ್, ನೀವ್ ಎದುರುಬೇಡಿ, ನಾವಿದೀವಲ್ಲ ನೋಡ್ಕೋತೀವಿ, ಜಮೀನ್ ಕಡೆ ಹೋಗ್ಬಿಡಪ್ಪ ಅಂತ ಧೈರ್ಯ ತುಂಗ. ಆ ಪ್ರೋಸೆಸ್, ಆ ಕಾನ್ಫ್ಲಿಕ್ಟ್, ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ 50% ಕಡಿಮೆ ಆಗ್ಬಿಡತ್ತಲ್ಲಿ. ಜನ ಏನ್ ಕೇಳ್ತಾರೆ, ಅಧಿಕಾರಿಗಳು ಸ್ಥಳಕ್ಕೆ ಬರ್ಬೇಕು. ಈಗ ನಾನು ಎಲ್ಲೋ ಒಂದ್ ಮೂಲೆ ಕೂತ್ಕೊಂಡು ಹೆಡ್ ಕ್ವಾರ್ಟರ್ ಬಿಟ್ಟು ಬಿಟ್ ಆಫೀಸರ್ ನೋಡಪ್ಪ ಏನು ಅಂತ ಕಳಿಸ್ಬಿಟ್ರೆ ಜನ ರೋಚಿಕೆ ಅಂತ ಇನ್ನೇನ್ ಮಾಡ್ತಾರೆ. ಇಲ್ಲಿ ಇನ್ಸಿಡೆಂಟ್ ಹಂಗೆ ಆಗಿತ್ತು. ಇಲ್ಲಿ ರೇಂಜ್ ಆಫೀಸರ್ ಮೇಲೆ ಗಲಾಟೆ ಮಾಡಿತ್ತು, ಅವ್ರ ಮೇಲೆ ಹಲ್ಲೆ ಮಾಡಿತ್ತು. ಅದೇ ಕಾರಣಕ್ಕೆ ಅರ್ಥ ಆಯ್ತಾ? ಜನಕ್ಕೆ ತಕ್ಷಣದ ಪ್ರತಿಕ್ರಿಯೆ ಬೇಕು. ನಾನಿದ್ದೀನಿ, ನಿಮ್ ಜೊತೆ ಇದೀನಪ್ಪ, ಯಾಕೆ ಯೋಚನೆ ಮಾಡ್ತೀರಿ, ಏನೂ ಆಗಲ್ಲ. ಆಮೇಲೆ ಬಹುತೇಕ ಗ್ರಾಮಸ್ಥರಿಗಾಗ್ಲಿ ರೈತರಿಗಾಗ್ಲಿ ಈ ನಾಲೆಡ್ಜ್ ಇಲ್ಲ ಅಂತಲ್ಲ, ಅವರು ಡಿಪಾರ್ಟ್ಮೆಂಟ್ ಅವ್ರಿಗಿಂತ ಬುದ್ಧಿವಂತ. ಕಾಡಲ್ಲಿ ಹುಟ್ಟಿರ್ತಾರೆ, ಕಾಡಲ್ಲಿ ಬೆಳೆದಿರ್ತಾರೆ, ಕಾಡಲ್ಲಿ ಯಾವ ಸೊತ್ತು ಯಾವ ಕಡೆ ಬಂತು, ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಗೊತ್ತಿರುತ್ತೆ. ನಾನು ಹೇಳ್ದಲ್ಲ, ಈ ಕಾನ್ಫ್ಲಿಕ್ಟ್ 20 ವರ್ಷದ ಹಿಂದೆನೂ ಇತ್ತು, ಈಗ್ಲೂ ಇದೆ, ಮುಂದೆನೂ ಇರುತ್ತೆ. ಇದನ್ನ ತಡೆಗಟ್ಟಬೇಕಾಗಿತ್ತು ಉದ್ದೇಶ ಏನ್ ಗೊತ್ತಾ, ಅಂದ್ರೆ ಉಪಾಯ ಏನ್ ಗೊತ್ತಾ ಹೇಳ್ತೀನಿ.